ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀರಾ, ನಿಮಗೆ ಇನ್ನೊಂದು ಒಳ್ಳೆ ಅವಕಾಶ ಈ ಇನ್ಸ್ಟಾಗ್ರಾಮಲ್ಲಿ ದುಡ್ಡನ್ನು ಮಾಡೋದಕ್ಕೆ. ಯಾಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಬಂದಿದೆ. ಈ ಒಂದು ಆಪ್ಷನ್ನ ಇವಾಗಲೇ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬೇಗ ಎನೇಬಲ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇದರಿಂದ ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ದುಡ್ಡನ್ನು ಮಾಡ್ಬೋದು. ನಾನು ನಿಮಗೆ ತೋರಿಸ್ತೀನಿ ಅದನ್ನು ಆನ್ ಮಾಡ್ಕೊಳ್ಳೋದಿಗೆ ಹೇಗೆ ಸೆಟಪ್ ಮಾಡೋದು ಅಂತ. ವಿಡಿಯೋ ಪೂರ್ತಿ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಸ್ಟಾರ್ ಒಂದು ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು ಆಪ್ಷನ್ ಬಂದಿದೆ, ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ. ಫಸ್ಟು ಅದು ಎಲ್ಲಿದೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಅದಾದಮೇಲೆ ನಾನು ನಿಮಗೆ ಅದನ್ನು ಸೆಟಪ್ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಅದಕ್ಕೆ ಮೊದಲನೇದಾಗಿ ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕು. ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಓಪನ್ ಮಾಡ್ಕೊಳ್ಳಿ. ನಾನು ಪ್ರೊಫೈಲ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡು ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಈ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನೀವು ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ನನಗೆ ಬರ್ತಾ ಇದೆ. ಇನ್ ಕೇಸ್ ಈ ಒಂದು ಆಪ್ಷನ್ ನಿಮಗೆ ತೋರಿಸಿಲ್ಲ ಅಂತಂದರೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಪ್ರೊಫೆಷನಲ್ ಅಕೌಂಟಾಗಿ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸೊ ಅವಾಗ ನೀವು ಅದನ್ನು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪ್ರೊಫೆಷನಲ್ ಅಕೌಂಟ್ ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ಮಾತ್ರ ನಿಮಗೆ ಈ ಆಪ್ಷನ್ ಬರೋದು. ಅದು ಮಾಡೋದು ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಐ ಕಾರ್ಡಲ್ಲಿ ಕೂಡ ಹಾಕ್ತೀನಿ, ಹೋಗಿ ನೋಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಅಂದರೆ ಏನಿಲ್ಲ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕನ್ವರ್ಟ್ ಮಾಡ್ತೀರಾ ಅಷ್ಟೇ. ಓಕೆ, ಸೊ ಇದು ಬಂದಿದೆ ಅಂತಂದರೆ ಈಗ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇವಾಗ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಹಾಗೆ ಇಲ್ಲಿ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಹೊಸ ಆಪ್ಷನ್ ಕಾಣುತ್ತೆ, ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಅಂತ. ನೀವು ಇಲ್ಲಿ ನೋಡ್ಬೋದು, ಅದ್ರ ಪಕ್ಕ ನೀವು ಅಂತ ಇದೆ. ಅಂದರೆ ಇದು ಹೊಸದಾಗಿ ಬಂದಿರುವಂಥ ಫೀಚರು. ಇದರಿಂದ ನೀವು ಇವಾಗ ದುಡ್ಡನ್ನು ಮಾಡ್ಬೋದು. ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಮೇಲೆ. ನೋಡಿ, ಈಗ ನಾನು ಕ್ಲಿಕ್ ಮಾಡಿದಾಗ ನನಗಿಲ್ಲಿ ಸೈನ್ ಅಪ್ ಆರ್ ಕನೆಕ್ಟ್ ಯುವರ್ ಅಕೌಂಟ್ ಟು ಶೇರ್ ಪ್ರಾಡಕ್ಟ್ಸ್ ವಿತ್ ಯುವರ್ ಆಡಿಯನ್ಸ್ ಆ್ಯಂಡ್ ಅರ್ನ್ ಕಮಿಷನ್ ಆನ್ ದೇರ್ ಪರ್ಚೇಸಸ್ ಅಂತ ಇದೆ. ಇಲ್ಲಿ ನನಗೆ ಮಿಂತ್ರಾ ಅಫಿಲಿಯೇಟ್ಸ್ ನಾಟ್ ಕನೆಕ್ಟ್ ಅಂತ ತೋರಿಸ್ತದೆ. ನೋಡಿ, ತುಂಬ ಸಿಂಪಲ್. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈಗ ಮಿಂತ್ರಾನ ನಾನು ನನ್ನ ಇನ್ಸ್ಟಾಗ್ರಾಮ್ಗೆ ನಾನು ಕನೆಕ್ಟ್ ಮಾಡಿದ್ರೆ ಅಲ್ಲಿ ಇರುವಂಥ ಪ್ರಾಡಕ್ಟ್ಸ್ಗಳ ಬಗ್ಗೆ ನಾನು ಏನಾದರೂ ವೀಡಿಯೋ ಮಾಡಿ ಹಾಕಿದ್ರೆ ಅದನ್ನು ಯಾರಾದರೂ ಪರ್ಚೇಸ್ ಮಾಡ್ತು ಅಂತಂದರೆ ನನಗೆ ಇಷ್ಟು ಕಮಿಷನ್ ಅಂತ ಸಿಗುತ್ತೆ. ಓಕೆ, ಈಗ ಒಂದು ಪ್ರಾಡಕ್ಟ್ ಬೆಲೆ 100 ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನನಗೆ ಒಂದು 10% ಕಮಿಷನ್ ಸಿಗುತ್ತೆ ಅಂತಂದರೆ, ಸೊ ಆ ಒಂದು ಪ್ರಾಡಕ್ಟ್ನ ನಾನು ಏನಾದರೂ ಸೇಲ್ ಮಾಡ್ತು ಅಂತಂದರೆ ನನಗೆ 10 ರೂಪಾಯಿ ಬರುತ್ತೆ. ಆಯಿತಾ? ಸೊ ಈ ಥರ ನೀವು ಕಮಿಷನ್ಸ್ನ ಅರ್ನ್ ಮಾಡ್ಬೋದು, ದುಡ್ಡು ಮಾಡ್ಬೋದು ಇದರಿಂದ. ಈ ಒಂದು ಆಪ್ಷನ್ ಒಳಗಡೆ ಬಂದಾಗ ನಿಮಗೆ ಇಲ್ಲಿ ಯಾವುದು ಪರ್ಮಿಷನ್ ನಿಮಗೆ ಸಿಕ್ಕಿದೆ, ಯಾವ ಕಂಪ್ನಿ ಜೊತೆ ನೀವು ಟ್ಯಾಗ್ ಮಾಡ್ಕೋಬೋದು. ಸೊ ಅಂಥವ್ರ ಜೊತೆ ನೀವು ಕನೆಕ್ಟ್ ಆಗಬೇಕು ಫಸ್ಟು. ಈಗ ನೋಡಿ, ನನಗೆ ಮಿಂತ್ರಾದು ಕನೆಕ್ಟ್ ಆಗ್ಬೋದು. ಈಗ ನಾನು ಇಲ್ಲಿ ಕನೆಕ್ಟ್ ಅಂತ ಕೊಡ್ತೀನಿ. ಕನೆಕ್ಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ಏನು ಬರುತ್ತೆ, ನೀವು ಇಲ್ಲಿ ನೋಡ್ಬೋದು, ಅಲೋ ಮೇಟಾ ಟು ಕನೆಕ್ಟ್ ಯುವರ್ ಮಿಂತ್ರಾ ಅಕೌಂಟ್ ಅಂತ ಕೊಡ್ತಾ ಇದೆ. ಅಂತಂದರೆ ಮೇಟಾ ಕ್ಯಾನ್ ಶೋ ಕಮಿಷನ್ ಡೇಟಾ, ಮೇಟಾ ಕ್ಯಾನ್ ಶೇರ್ ಇನ್ಫೋ ವಿತ್ ಮಿಂತ್ರಾ, ಕ್ರಿಯೇಟ್ ಪಾರ್ಟ್ನರ್ಶಿಪ್ ಆ್ಯಡ್ಸ್ ಅಂತ ಇದೆ. ಸೊ ನೀವು ಇದಕ್ಕೆ ಪರ್ಮಿಷನ್ನ ನೀವು ಕೊಡಬೇಕು. ಸೊ ನಿಮ್ಮ ಡೇಟಾ ಶೇರ್ ಆಗುತ್ತೆ ಮಿಂತ್ರಾ ಜೊತೆ, ಮತ್ತು ಕಮಿಷನ್ಸ್ ಎಷ್ಟು ಬರ್ತಿದೆ ಅನ್ನೋ ಡೇಟಾ ಶೇರ್ ಆಗುತ್ತೆ, ಮತ್ತು ನೀವು ಆ್ಯಡ್ಸ್ಗಳದ್ದು ಪಾರ್ಟ್ನರ್ಶಿಪ್ಪು ಕೂಡ ಇದಾಗುತ್ತೆ ಮಿಂತ್ರಾ ಜೊತೆ, ಪರ್ಮಿಷನ್ ಕೊಟ್ಟಂಗೆ ಆಗುತ್ತೆ. ಸೊ ಅನ್ನೋದೆಲ್ಲವೂ ಕೂಡ ನಿಮ್ಗೆ ಓಕೆ ಇದ್ದೀರಾ ಅಂತಂದರೆ ಇಲ್ಲಿ ಅಲೋ ಅಂತ ಕೊಡಿ. ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಅಲೋ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಅಲೋ ಅಂತ ಕೊಟ್ಟಾಗ ಸೊ ಈಗ ನೆಕ್ಸ್ಟ್ ಪ್ರೊಸೀಜರ್ ಈ ಥರ ಬರುತ್ತೆ. ಇಲ್ಲಿ ನಮಗೆ ಲಾಗಿನ್ ಆರ್ ಸೈನ್ ಅಪ್ ಅಂತ ಬರ್ತಾ ಇದೆ. ಸೊ ನಾನಿವಾಗ ಏನು ಮಾಡ್ತೀನಿ, ಇಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ ಹಾಕ್ಕೊಳ್ತೀನಿ. ಓಕೆ, ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಈ ಒಂದು ಬಾಕ್ಸ್ ಇದೆ ನೋಡಿ, ಇದನ್ನು ಟಿಕ್ ಮಾಡಿ ಇಲ್ಲಿ ನಾನು ಕಂಟಿನ್ಯೂ ಅಂತ ಕೊಡ್ತೀನಿ. ನೀವು ಕೂಡ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ನೋಡಿ, ಕಂಟಿನ್ಯೂ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ವೆರಿಫೈ ವಿತ್ OTP ಅಂತ ಬರುತ್ತೆ. ಇಲ್ಲೊಂದು OTP ಬರುತ್ತೆ. ಆ OTP ನಾನು ಎಂಟರ್ ಮಾಡ್ಕೊಳ್ತಾ ಇದ್ದೀನಿ. OTP ಎಂಟರ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಗೆ ಈ ಥರ ಬರುತ್ತೆ, ಲಿಂಕ್ ಮಿಂತ್ರಾ ಅಲ್ಟಿಮೇಟ್ ಕ್ಲಾನ್ ಅಫಿಲಿಯೇಟ್ ಅಕೌಂಟ್ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಇಲ್ಲಿ ಈ ಥರ ಬರುತ್ತೆ, ನಿಮ್ಮ ನಂಬರ್ ತೋರಿಸ್ತಾ ಇರುತ್ತೆ. ಇಲ್ಲಿ ಕೆಳಗಡೆ ಅವರು ಕೊಟ್ಟಿದ್ದಾರೆ, ಲಿಂಕಿಂಗ್ ಯುವರ್ ಮಿಂತ್ರಾ ಅಲ್ಟಿಮೇಟ್ ಕ್ಲಾನ್ ಅಫಿಲಿಯೇಟ್ ಅಕೌಂಟ್ ವಿತ್ ಇನ್ಸ್ಟಾಗ್ರಾಮ್ ಅಲೌಸ್ ದ ಫಾಲೋವಿಂಗ್ ಪರ್ಮಿಷನ್ಸ್ ಅಂತ ಇದೆ. ಮಿಂತ್ರಾ ವಿಲ್ ಬಿ ಅಲೌಡ್ ಟು ಎನ್ರೋಲ್ ಯು ಆನ್ ಮಿಂತ್ರಾ ಅಲ್ಟಿಮೇಟ್ ಕ್ಲಾನ್ ಪ್ರೋಗ್ರಾಮ್. ಇನ್ಸ್ಟಾಗ್ರಾಮ್ ವಿಲ್ ಬಿ ಅಲೌಡ್ ಟು ಕಲೆಕ್ಟ್ ಅಫಿಲಿಯೇಟ್ ಕಮಿಷನ್ ಡೇಟಾ ಫ್ರಮ್ ಮಿಂತ್ರಾ ಅಂತಿದೆ. ಸೊ ಇದಿಷ್ಟು ಪರ್ಮಿಷನ್ ಅವ್ರು ಇದು ಕೊಡಬೇಕಾಗುತ್ತೆ ನೀವು. ನನಗೆ ಓಕೆ ಇದೆ, ನಾನು ಇಲ್ಲಿ ಪರ್ಮಿಷನ್ ಕ್ಲಿಕ್ ಮಾಡ್ತೀನಿ, ಕಂಟಿನ್ಯೂ ಅಂತ ಕೊಡ್ತೀನಿ. ಓಕೆ, ಕಂಟಿನ್ಯೂ ಅಂತ ಕೊಟ್ಟಾಗ ನೆಕ್ಸ್ಟ್ ಸ್ಟೆಪ್ಪು ಏನು ಬರುತ್ತೆ ನೋಡೋಣ. ಈಗ ನಾನು ಕಂಟಿನ್ಯೂ ಅಂತ ಕೊಟ್ಟಿದ್ದೀನಿ, ನೀವು ನೋಡ್ಬೋದು ಕನೆಕ್ಟೆಡ್ ಅಂತ ಬಂತು, ನೀವು ನೋಡ್ತಾ ಇದ್ದೀರಾ. ಈಗ ನಾನು ಬ್ಯಾಕಿಗೆ ಬಂದರೆ ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಅಂತ ನಾನು ಮತ್ತೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ನನಗೆ ಡಿಸ್ಕನೆಕ್ಟ್ ತೋರಿಸ್ತದೆ. ಬೇಕಾದರೆ ನಾನು ಡಿಸ್ಕನೆಕ್ಟ್ ಮಾಡ್ಕೋಬೋದು. ಈಗ ನಾನು ಮಿಂತ್ರಾ ಅಫಿಲಿಯೇಟ್ಸ್ನ ನಾನು ಇವಾಗ ಇದ್ರ ಜೊತೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈಗ ನಾನು ಪ್ರಾಡಕ್ಟ್ಸ್ಗಳನ್ನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದಾಗ ನಾನು ಮಿಂತ್ರಾ ಪ್ರಾಡಕ್ಟ್ಸ್ಗಳನ್ನ ನಾನು ಟ್ಯಾಗ್ ಮಾಡಿ ನಾನು ಅದನ್ನು ಸೇಲ್ ಮಾಡ್ಬೋದು. ಎಕ್ಸಾಂಪಲ್ ನಾನು ಇವಾಗ ತೋರಿಸ್ತೀನಿ ಯಾವ ಥರ ಅಂತ, ಆವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಇವಾಗ ನಾನು ಯಾವುದಾದ್ರೂ ಒಂದು ರೀಲನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗ್ತೀನಿ. ರೀಲನ್ನು ಸೆಲೆಕ್ಟ್ ಮಾಡ್ತೀನಿ. 1 ಸೆಕೆಂಡ್.
ನೋಡಿ ಈಗ ನಾನು ಒಂದು ರೀಲನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟಾಗ ನಮಗಿಲ್ಲಿ ಆ್ಯಡ್ ಪ್ರಾಡಕ್ಟ್ಸ್ ಅಂತ ಬರ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ನನಗಿಲ್ಲಿ ಲಿಂಕ್ ಎ ಪ್ರಾಡಕ್ಟ್ ಅಂತ ಬರ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಮಗೆ ಒಂದು ಆಪ್ಷನ್ ಬಂದಿದೆ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ. ಇಲ್ಲಿ ನನಗೆ ಮಿಂತ್ರಾ ಅಫಿಲಿಯೇಟ್ಸ್ ಅಂತ ಇದೆ. ನಾನು ಇವಾಗ ಮಿಂತ್ರಾ ಅಫಿಲಿಯೇಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲೇ ಕೆಳಗಡೆ ಅವ್ರು ತೋರಿಸಿದ್ದಾರೆ 11 to 15.5% ಕಮಿಷನ್ಸ್ ಅಂತ. ಅಂದರೆ ಅಷ್ಟು ಕಮಿಷನ್ ಸಿಗುತ್ತೆ, ಅಷ್ಟು ಪರ್ಸೆಂಟೇಜ್ ಕಮಿಷನ್ ಸಿಗುತ್ತೆ ಇದರಲ್ಲಿ ಪ್ರಾಡಕ್ಟ್ಸ್ನ ಏನಾದ್ರು ನೀವು ಸೇಲ್ ಮಾಡ್ತು ಅಂತಂದರೆ. ಈಗ ನಾನು ಮಿಂತ್ರಾ ಅಫಿಲಿಯೇಟ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೆಲೆಕ್ಟ್ ಮಾಡಿದಾಗ ಈ ಮಿಂತ್ರಾದಲ್ಲಿ ಏನೇನು ಪ್ರಾಡಕ್ಟ್ಸ್ಗಳಿದೆ ಅದೆಲ್ಲ ನಮಗಿಲ್ಲಿ ತೋರಿಸ್ತದೆ, ಶೋ ಆಗ್ತಾಯಿದೆ, ನೀವು ಇಲ್ಲಿ ನೋಡ್ಬೋದು. ಅರ್ಥ ಆಯಿತಾ? ಸೊ ಈ ಪ್ರಾಡಕ್ಟ್ಸ್ಗಳನ್ನ ನಾನು ಏನಾದರೂ ವೀಡಿಯೋ ಜೊತೆ ನಾನು ಟ್ಯಾಗ್ ಮಾಡ್ದು ಅಂತಂದರೆ, ಈಗ ನೋಡಿ 1-2-3 ಪ್ರಾಡಕ್ಟ್ ಟ್ಯಾಗ್ ಮಾಡಿದೆ, ನೆಕ್ಸ್ಟ್ ಅಂತ ಕೊಟ್ಟೆ. ಈಗ ನನ್ನ ವೀಡಿಯೋ ಜೊತೆ ಈ ಪ್ರಾಡಕ್ಟ್ಸ್ಗಳು ಕೂಡ ತೋರಿಸುತ್ತೆ. ಇದನ್ನು ಯಾರಾದರೂ ಬೈ ಮಾಡ್ತು ಅಂತಂದರೆ ನೀವು ಇಲ್ಲಿ ನೋಡ್ಬೋದು 13% ಎಸ್ಟಿಮೇಟೆಡ್ ಕಮಿಷನ್ ಅಂತಿದೆ ನೋಡಿ. ಈ ಪ್ರಾಡಕ್ಟ್ಗೆ ಎಷ್ಟು ದುಡ್ಡಿರುತ್ತೆ ಅದರಲ್ಲಿ 13% ದುಡ್ಡು ನನಗೆ ಎಕ್ಸ್ಟ್ರಾ ಮಿಂತ್ರಾದವರು ನನಗೆ ಕೊಡ್ತಾರೆ. ಆಯಿತಾ? ಸೊ ಈ ಥರ ನೀವು ಇದನ್ನು ಸೆಟಪ್ ಮಾಡ್ಕೊಂಡು ನೀವು ದುಡ್ಡು ಮಾಡ್ಬೋದು. ಈಗ ನಾನು ಡನ್ ಅಂತ ಕೊಡ್ತೀನಿ. ಡನ್ ಅಂತ ಕೊಟ್ಟಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ನೋಡಿ ಈಗ 3 ಪ್ರಾಡಕ್ಟ್ಸು ಟ್ಯಾಗ್ ಆಗಿದೆ. ಬೇಕಾದರೆ ನೀವು ಇದನ್ನು ರಿಮೂವ್ ಮಾಡ್ಕೋಬೋದು. ಆಯಿತಾ? ಸೊ ಈ ಥರ ನೀವು ಪ್ರಾಡಕ್ಟ್ನ ಟ್ಯಾಗ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ರೀಲನ್ನು ನೋಡಬೇಕಾದ್ರೆ ಕೆಳಗಡೆ ಆ ಪ್ರಾಡಕ್ಟ್ ತೋರಿಸುತ್ತೆ. ಅರ್ಥ ಆಯಿತಾ? ಸೊ ಅದನ್ನು ಯಾರು ಬೈ ಮಾಡಿದ್ರೆ ನಿಮಗೆ ಕಮಿಷನ್ ಬರುತ್ತೆ. ಸೊ ಈ ರೀತಿ ನೀವು ಹೊಸ್ದಾಗಿ ಇನ್ಸ್ಟಾಗ್ರಾಮಲ್ಲಿ ಈ ಥರ ಪ್ರಾಡಕ್ಟ್ಸ್ನ ನೀವು ಟ್ಯಾಗ್ ಮಾಡಿಕೊಂಡು ನೀವು ಅರ್ನ್ ಮಾಡ್ಬೋದು. ಅಫಿಲಿಯೇಟ್ ಪ್ರೋಗ್ರಾಮ್ನ ಇವಾಗಲೇ ಎನೇಬಲ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಏನಾದರೂ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಾರೆ ಅಂತಂದರೆ, ರೀಲ್ಸ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಓಕೆ, ಸೊ ತುಂಬ ಜನ ಎಲ್ಪ್ ಆಗುತ್ತೆ, ಅವರು ಎನೇಬಲ್ ಮಾಡ್ಕೊಳ್ತಾರೆ, ಅವರು ಅದರಿಂದ ದುಡ್ಡು ಮಾಡ್ಬೋದು. ಓಕೆ, ಎಲ್ಲವೂ ಕೂಡ ತೋರಿಸಿದ್ದೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು ಹೊಸ ಫೀಚರ್ ಬಂದಿದೆ, ಬ್ರ್ಯಾಂಡೆಡ್ ಕಂಟೆಂಟ್ ಅಂತ. ಅದರಿಂದನೂ ಕೂಡ ನೀವು ದುಡ್ಡು ಮಾಡ್ಬೋದು. ಅದ್ರ ಬಗ್ಗೆ ವೀಡಿಯೋ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ, ನಾನು ಎಲ್ಲನೂ ಕೂಡ ತೋರಿಸಿದ್ದೀನಿ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.